ಎಲ್ಲರಿಗೂ ನಮಸ್ಕಾರ. ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, ಸಾಕಷ್ಟು ಜನರು ನನಗೆ ಮೇಡಮ್ ಮೇಕಪ್ ಎಕ್ಸಾಮ್ ರಿಸಲ್ಟ್ ಬಗ್ಗೆ ಅಪ್ಡೇಟ್ ಕೊಡಿ, ವೆನ್ ವಿಲ್ ಬಿ ದ ಮೇಕಪ್ ಎಕ್ಸಾಮ್ ರಿಸಲ್ಟ್. ಅಷ್ಟೇ ಅಲ್ಲದೆ ಬ್ಯಾಕ್ಲಾಗ್ಸ್ ಇದ್ದವರು ಮೇಕಪ್ ಎಕ್ಸಾಮ್ ನಾವು ಬರಿತಾ ಇದ್ದೀವಿ, ಮೇಕಪ್ ಎಕ್ಸಾಮ್ ರಿಸಲ್ಟ್ ಬರೋದು ಲೇಟ್ ಆದರೆ ನಮಗೆ ಇಂಜಿನಿಯರಿಂಗ್ ಜಾಯಿನ್ ಆಗೋದು ಹೇಗೆ, ನಮಗೂ ವೆರಿಫಿಕೇಷನ್ ಮಾಡ್ತಾರಾ ಆಮೇಲೆ ರಿಸಲ್ಟ್ ಬಂದ ಮೇಲೆ ಅಂತ ಕೇಳ್ತಾ ಇದ್ರಿ. ಮತ್ತು ಇನ್ನೊಂದು ಸ್ವಲ್ಪ ಜನರು ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಯಾವಾಗ ಕೊಡ್ತಾರಂತ ನೀವು ಕೇಳ್ತೀರಿ. ಸೊ ದೀಸ್ ಆರ್ ಮೋಸ್ಟ್ ಕಾಮನ್ ಕ್ವೆಶನ್ಸ್ ಯು ಆರ್ ಆಸ್ಕಿಂಗ್ ಮೀ ಅಗೇನ್ ಆ್ಯಂಡ್ ಅಗೇನ್. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಟೆನ್ಷನ್ ಆ್ಯಂಡ್ ಫೀಲಿಂಗ್ಸ್. ಸೊ ನಿಮ್ಮ ಸಲುವಾಗಿ ಈ ವಿಡಿಯೋ ನಾನು ಮಾಡ್ತಾ ಇದ್ದೀನಿ. ಈ ವಿಡಿಯೋ ಎಂಟನ ವಾಚ್ ಮಾಡಿರಿ, ಸಾಕಷ್ಟು ಮಾಹಿತಿ ನಿಮಗೆ ಸಿಗ್ತೈತಿ ಮತ್ತು ನಿಮ್ಮ ಡೌಟ್ಸನ್ನು ಕ್ಲಿಯರ್ ಮಾಡುವಂಥ ಪ್ರಯತ್ನ ಮಾಡಿದ್ದೀನಿ ಈ ವಿಡಿಯೋದಲ್ಲಿ. ಮತ್ತು ಯಾರಾದರೂ ಫಸ್ಟ್ ಟೈಮ್ ಈ ಚಾನಲ್ ವಿಸಿಟ್ ಮಾಡಿದರೆ ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸ್, ಎಕ್ಸಾಮಿನೇಷನ್, ಅಡ್ಮಿಷನ್ ಫಾರ್ ಎನಿ ಅಪ್ಡೇಟ್ಸ್ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಷನ್. ಓಕೆ, ಸೊ ಫಸ್ಟ್ ಕ್ವೆಶನ್ ನಿಮ್ಮದು, ವೆನ್ ವಿಲ್ ಬಿ ದ ಮೇಕಪ್ ಎಕ್ಸಾಮ್ ರಿಸಲ್ಟ್. ಸೊ ಮೇಕಪ್ ಎಕ್ಸಾಮ್ ರಿಸಲ್ಟ್ ನಿಮ್ಗೆ ಬರಬೇಕಂದ್ರೆ ಫಸ್ಟ್ ಮೇಕಪ್ ಎಕ್ಸಾಮ್ ಕಂಪ್ಲೀಟ್ಲಿ ಮುಗಿಬೇಕು. ಮೇಕಪ್ ಎಕ್ಸಾಮ್ ಮುಗಿಲಿಕ್ಕೆ ಇನ್ನೂ ಜುಲೈ 31 ತನಕ ಟೈಮ್ ಐತಿ. ಜುಲೈ 31 ಅಂದರೆ ಸ್ವಲ್ಪ ಸಬ್ಜೆಕ್ಟ್ಸ್ದು ಎಕ್ಸಾಮ್ ಪೋಸ್ಟ್ಪೋನ್ ಆಗಿದ್ದು ಅವು ಎಲ್ಲ ಮುಗಿಬೇಕಂದ್ರೆ ಜುಲೈ 31. ಸೊ ಆಮೇಲೆ ಮಿನಿಮಮ್ 10 ಡೇಸ್ ಬೇಕು ಮೇಕಪ್ ಎಕ್ಸಾಮ್ ರಿಸಲ್ಟ್ ಕೊಡಬೇಕಂದ್ರೆ. ಯಾಕಂದರೆ ಫಸ್ಟಿಗೆ ಪೇಪರ್ ಚೆಕ್ಕಿಂಗ್ ಆಗಬೇಕು ಮೇಕಪ್ ಎಕ್ಸಾಮದ್ದು, ಆಮೇಲೆ ಪ್ರೊಸೆಸ್ ಆಗಬೇಕು ರಿಸಲ್ಟದ್ದು. ಸೊ ಮಿನಿಮಮ್ 10 ಡೇಸ್ ಆದರೂ ಬೇಕಾಗ್ತೈತಿ. ಸೊ ಆದಷ್ಟು ಬೇಗನೆ ಅವರು ರಿಸಲ್ಟ್ ಕೊಡ್ತಾರೆ ನಿಮಗೆ. ಸೊ ಬೈ ಆಗಸ್ಟ್ 10th ಅಂದರೆ ನಿಮಗೆ ರಿಸಲ್ಟ್ ಕೊಡುವಂತಹ ಸಾಧ್ಯತೆಗಳದಾವ. ಸೊ ಪ್ಲೀಸ್ ವೇಟ್ ಟಿಲ್ ಆಗಸ್ಟ್ 10th. ಸೊ ಅದ್ರ ಒಳಗಡೆನೇ ಬರ್ಬೋದು, ಬೇಗನೆನೂ ಬರ್ಬೋದು. ಸೊ ಪ್ಲೀಸ್ ವೇಟ್ ಫಾರ್ ದ ಮೇಕಪ್ ಎಕ್ಸಾಮ್ ರಿಸಲ್ಟ್. ನೆಕ್ಸ್ಟ್ ನೀವು ಕ್ವೆಶನ್ ಮಾಡಕತ್ತೀರಿ, ಮೇಡಮ್ ನಮ್ಮದು ಬ್ಯಾಕ್ಲಾಗ್ಸ್ ಇದಾವೆ, ನಾವು ಮೇಕಪ್ ಎಕ್ಸಾಮ್ ಬರೆದಿದ್ದೀವಿ, ಮೇಕಪ್ ಎಕ್ಸಾಮ್ ರಿಸಲ್ಟ್ ಬಂದಾದಮೇಲೆ ನಿಮಗೆ ಇಂಜಿನಿಯರಿಂಗ್ ಸೀಟ್ ಸಿಗುತ್ತಾ ಅಂತ ನೀವು ಕೇಳ್ತಾ ಇದ್ರಿ. ಸೊ ನಿಮಗೆ ನಾನು ಒಂದೇ ಒಂದು ಹೇಳಬೇಕಂದ್ರೆ ಈಗಾಗಲೇ ಹೇಳಿದ್ದೀನಿ, ಮೇಕಪ್ ಎಕ್ಸಾಮ್ ಯಾರೆಲ್ಲ ಬರಿತಾ ಇದ್ದಿರಲ್ಲ ಮುಗಿದ ತಕ್ಷಣ ಎಲ್ಲರೂ ಸೇರಿ ನೀವು ಏನು ಮಾಡಬೇಕಂದ್ರೆ ಬೆಂಗಳೂರಲ್ಲಿ ಡೈರೆಕ್ಟರ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಅಂತಂತ ಇರ್ತಾರೆ, ಡೈರೆಕ್ಟರ್ಗೆ ಹೋಗಿ ನೀವು ರಿಕ್ವೆಸ್ಟ್ ಮಾಡ್ಕೋಬೇಕು. ನೀವೆಲ್ಲ ಮೇಕಪ್ ಎಕ್ಸಾಮ್ ರಿಸಲ್ಟ್ಸ್ ಎಲ್ಲ ನಾವು ವೇಟ್ ಮಾಡ್ತಾ ಇದ್ದೀವಿ ಅಂತಂಥೇಳಿ ನೀವು ರಿಕ್ವೆಸ್ಟ್ ಮಾಡಿಕೊಂಡು ನಮಗೂ ಒಂದು ಅವಕಾಶ ಕೊಡಿ ಇಂಜಿನಿಯರಿಂಗಿಗೆ ಅಂತಂಥೇಳಿ ನೀವು ರಿಕ್ವೆಸ್ಟ್ ಮಾಡಿಕೊಂಡ್ರೆ ಅವ್ರಿಗೆ ಪ್ರಾಬ್ಲಮ್ ಏನು ಅಂತಂಥೇಳಿ ಗೊತ್ತಾಗ್ತದೆ. ಆಮೇಲೆ ಅವರು ನಿಮಗೆ ಹೆಲ್ಪ್ ಮಾಡುವಂತಹ ಸಾಧ್ಯತೆಗಳದಾವ, ಡೆಫಿನೆಟ್ಲಿ ನಿಮಗೆ ಹೆಲ್ಪ್ ಮಾಡ್ತಾರೆ. ಸೊ ಬೆಟರ್ ಯು ಗೋ ಆ್ಯಂಡ್ ರಿಕ್ವೆಸ್ಟ್ ಡೈರೆಕ್ಟರ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಇಮಿಡಿಯೇಟ್ಲಿ ಆಫ್ಟರ್ ಮೇಕಪ್ ಎಕ್ಸಾಮ್. ಓಕೆ, ಸೊ ಅದು ಒಂದೇ ನಿಮಗೆ ದಾರಿ ಇರೋದು. ಯಾಕಂದರೆ ಈಗಾಗಲೇ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಮಾಡಿದಾರ, ಆಲ್ರೆಡಿ ಅಡ್ಮಿಷನ್ ಪ್ರೊಸೆಸ್ಸು ಸ್ಟಾರ್ಟ್ ಆಗಿದೆ. ಇನ್ನೇನು ನಿಮಗೆ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಟೈಮ್ದಲ್ಲಿ ನಿಮಗೆ ಅವಕಾಶ ಕೊಡ್ಬೋದು. ಅದಕ್ಕಿಂತ ಮುಂಚೆನೇ ಅಂದರೆ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಮಾಡೋಕ್ಕಿಂತ ಮುಂಚೆನೇ ನಿಮ್ಮದು ರಿಸಲ್ಟ್ ಬಂದರೆ ಚೆನ್ನಾಗಾಗ್ತೈತಿ. ಸೊ ಅದಕ್ಕೆ ನೀವು ಹೋಗಿ ರಿಕ್ವೆಸ್ಟ್ ಮಾಡ್ಕೊಳ್ರಿ, ಬೇಗನೆ ರಿಸ್ಕ್ ತೊಗೊಳಕ್ಕೆ ಹೋಗಬೇಡ್ರಿ. ಬೆಟರ್ ಯು ಗೋ ಆ್ಯಂಡ್ ರಿಕ್ವೆಸ್ಟ್ ಆ್ಯಂಡ್ ಟೆಲ್ ದ ಪ್ರಾಬ್ಲಮ್, ವಾಟ್ ಈಸ್ ದ ಆ್ಯಕ್ಚುಯಲ್ ಪ್ರಾಬ್ಲಮ್ ಟು ದ director sir, then the director sir will help you in this direction. Okay, ನೆಕ್ಸ್ಟ್ ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಯಾವಾಗ ಅಂತ ನೀವು ಕೇಳ್ತಾ ಇದ್ರಿ, ಭಾಳಷ್ಟು ದಿನದಿಂದ ವೇಟ್ ಮಾಡ್ತಾ ಇದ್ದೀರಿ. ಸೊ ನಿಮಗೆ ಈಗಾಗಲೇ ನಾನು ಹೇಳಿದ್ದೀನಿ, ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಕೊಡಬೇಕಂದ್ರೆ ರಿವ್ಯಾಲ್ಯೂಯೇಷನ್ ರೀಚೆಕ್ಕಿಂಗ್ ಆಗಬೇಕು. ಸೊ ರೀಚೆಕ್ಕಿಂಗ್ ಈಗಾಗಲೇ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಜುಲೈ 26th ರೀಚೆಕ್ಕಿಂಗ್ ಮಾಡ್ತಾರ ಅಂತಂತೇಳಿ ಈಗಾಗಲೇ ಸರ್ಕ್ಯುಲರ್ ಬಿಟ್ಟಿದ್ರು. ಸೊ ಮೋಸ್ಟ್ಲಿ ರೀಚೆಕ್ಕಿಂಗ್ ವರ್ಕ್ ಕಂಪ್ಲೀಟ್ ಆಗಿರ್ಬೋದು. ಸೊ ಇನ್ನೇನು ವಿತಿನ್ 1 ವೀಕ್ ಅಂದರೆ ಬೈ ಜುಲೈ 31 ಒಳಗಡೆ ನಿಮಗೆ ರಿಸಲ್ಟ್ ಬಂದರೂ ಬರಬಹುದು, ಅಥವಾ ಆಗಸ್ಟ್ 1st ವೀಕ್ ಒಳಗಡೆ ನಿಮಗೆ ರೀಚೆಕ್ಕಿಂಗ್ ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಕೊಡ್ತಾರೆ. ಸೊ ಪ್ಲೀಸ್ ವೇಟ್ ಫಾರ್ ದ ರಿಸಲ್ಟ್. ಓಕೆ, ಸೊ ಈ ಮಾಹಿತಿ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಸಾಕಷ್ಟು ಜನರಿಗೆ ಶೇರ್ ಮಾಡಿರಿ, ಅವ್ರಿಗೆ ಹೆಲ್ಪ್ ಆಗ್ತೈತಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಷನ್. ಓಕೆ, ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.